ವಿಮಾನಯಾನ ಸಂಸ್ಥೆಗಳಿಗೆ ಹಾಕುವ ಬಾಂಬ್ ಬೆದರಿಕೆ ಕರೆಗಳನ್ನು ಗಂಭೀರವಾಗಿ ಪರಿಗಣಿಸಿರುವ ನಾಗರಿಕ ವಿಮಾನಯಾನ ಸಚಿವಾಲಯವು ಇನ್ನು ಮುಂದೆ ವಿಮಾನವನ್ನ ಸ್ಫೋಟಿಸುವ ಬೆದರಿಕೆ ಹಾಕಿದವರಿಗೆ 1 ಕೋಟಿವರೆಗೆ ದಂಡ ವಿಧಿಸಲಾಗುತ್ತೆ ಎಂದು ಎಚ್ಚರಿಕೆ ನೀಡಿದೆ. ಅಷ್ಟೇ ಅಲ್ಲದೆ ಬೆದರಿಕೆ ಹಾಕುವ ಕಿಡಿಗೇಡಿಗಳನ್ನ ವಿಮಾನಯಾನ ನಿರ್ಬಂಧದ ಪಟ್ಟಿಗೆ ಸೇರಿಸಿ 1 ಲಕ್ಷ ರೂಪಾಯಿಯಿಂದ ಕೋಟಿವರೆಗೆ ದಂಡ ವಿಧಿಸಲಾಗುತ್ತದೆ. ನಾಗರಿಕ ವಿಮಾನಯಾನ ಸಚಿವಾಲಯವು 2023ರ ಏರ್ಕ್ರಾಫ್ಟ್ ನಿಯಮಗಳಿಗೆ ತಿದ್ದುಪಡಿ ತಂದಿದ್ದು ನಕಲಿ ಕರೆಗಳ ವಿರುದ್ಧ ದಂಡ ವಿಧಿಸಲು ಅವಕಾಶ ಕಲ್ಪಿಸಿದೆ. ಕಾಲಕಾಲಕ್ಕೆ ಇಂತಹ ವದಂತಿಗಳನ್ನ ಹರಡೋದ್ರಿಂದ ಹಲವಾರು ಅನಾನುಕೂಲಗಳನ್ನ ಎದುರಿಸಬೇಕಾಗುತ್ತದೆ ಮತ್ತು ಇದು ಜನರಲ್ಲಿ ಭಯವನ್ನ ಸಹ ಸೃಷ್ಟಿಸುತ್ತದೆ. ಡಿಸೆಂಬರ್ 9ರಂದು ಈ ಕುರಿತು ಅಧಿಸೂಚನೆ ಹೊರಡಿಸಲಾಗಿತ್ತು. ಏರ್ಕ್ರಾಫ್ಟ್ ನಿಯಮಗಳನ್ನ ತಿದ್ದುಪಡಿ ಮಾಡುವ ಮೂಲಕ 2 ಕ್ರಮಗಳಿಗೆ ನಿಬಂಧನೆಯನ್ನ ಮಾಡಲಾಗಿದೆ. ಡೈರೆಕ್ಟರ್ ಜನರಲ್ ಪ್ರಕಾರ ಭದ್ರತೆಯ ಹಿತದೃಷ್ಟಿಯಿಂದ ಹಾಗೆ ಮಾಡೋದು ಅವಶ್ಯಕ. ಇದರಿಂದಾಗಿ ಬೆದರಿಕೆ ಹಾಕುವ ಮುನ್ನ ತಮ್ಮ ಪರಿಸ್ಥಿತಿ ಮುಂದೇನಾಗಲಿದೆ ಎಂದು ಆಲೋಚಿಸಲೇಬೇಕು. 2024ರಲ್ಲಿ ಮಾತ್ರ ಸುಮಾರು 1,000 ಬೆದರಿಕೆಗಳು ವಿಮಾನ ಕಾರ್ಯಾಚರಣೆಯನ್ನ ಅಡ್ಡಿಪಡಿಸಿದ್ವು. ಇದು ವಿಮಾನಯಾನ ಸಂಸ್ಥೆಗಳಿಗೆ ಆರ್ಥಿಕ ನಷ್ಟವನ್ನ ಉಂಟು ಮಾಡಿತ್ತು ಮತ್ತು ಪ್ರಯಾಣಿಕರಿಗೆ ಗಮನಾರ್ಹ ಅನಾನುಕೂಲತೆಯನ್ನ ಉಂಟು ಮಾಡಿತ್ತು. ಈ ಸಮಸ್ಯೆಯನ್ನ ಪರಿಹರಿಸಲು ಸುಳ್ಳು ಬೆದರಿಕೆಗಳನ್ನ ನೀಡುವಲ್ಲಿ ತಪ್ಪಿತಸ್ಥರೆಂದು ಕಂಡುಬಂದ ವ್ಯಕ್ತಿಗಳು ಈಗ 1 ಲಕ್ಷದವರೆಗೆ ದಂಡವನ್ನ ಎದುರಿಸಬೇಕಾಗತ್ತೆ. ತೀವ್ರ ಕ್ರಿಮಿನಲ್ ಆರೋಪಗಳನ್ನ ಎದುರಿಸಬೇಕಾಗುತ್ತದೆ. 2024ರ ಜನವರಿ ಮತ್ತು ನವೆಂಬರ್ ಮಧ್ಯದ ನಡುವೆ 994 ಘಟನೆಗಳು ವರದಿಯಾಗಿವೆ. 2026ರ ಆಗಸ್ಟ್ನಿಂದ ಇಂತಹ 1143 ಬೆದರಿಕೆಗಳು ಬಂದಿದ್ವು.